ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜಯ ಜಿಲ್ಲೆ ಅಗ್ರಿಬಾಳ ತಾಲೂಕು ಬಸವಕೋಡ ಗ್ರಾಮದಲ್ಲಿದ್ದೇನೆ. ಅವರು ಶ್ರೀನಿವಾಸ್ ಸರ್ ಒಂದು ಕೋಳಿ ಫಾರ್ಮ್ ಜೊತೆಗೆ ಒಂದು ಮೇಕೆ ಮತ್ತು ಕುರಿಗಳ ಫಾರ್ಮ್ ಐತಿ. ಆ ಫಾರ್ಮ್ ನಲ್ಲಿ ಎಷ್ಟು ವೆರೈಟಿಗಳ ಕೋಳಿಗಳ ಸಾಕಿರೋದು, ಅವೆಲ್ಲ ನಾಟಿ ಕೋಳಿಗಳು, ಯಾವುದೇ ಬೈಲಾರ್ ಕೋಳಿಗಳಲ್ಲ. ಈ ಕೋಳಿಗಳು ಯಾವ ತರ ಸಾಕಾಣಿಕೆ ಮಾಡ್ತಾರೆ, ಅದನ್ನ ಯಾವ ತರ ಅವರು ಸಡ್ಡ ನಿರ್ಮಾಣ ಮಾಡ್ಕೊಂಡ್ರೆ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಎಂ ಬಸವರಾಜ್ ಅಂತ ಹೇಳಿ, ಇಲ್ಲೇ ಬಸರು ಕೊಡೋರು. ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂತ ಇದ್ದೀವಿ. ಎಷ್ಟು ವೆರೈಟಿ ಕೋಳಿ ಅದಾವ? ಸುಮಾರು 4 ವೆರೈಟಿ ಅದಾವ್ರಿ. 4 ವೆರೈಟಿ ಅದಾವ್ರಿ. ಯಾವ ಕೋಳಿ ವೆರೈಟಿ ಅದಾವ? ಇದ್ರಾಗ ನಮ್ದು ಟರ್ಕಿ ಕೋಳಿ ಅಂತ ಇದೀರಿ. ಇದು ನೋಡ್ರಿ, ಇದು ಟರ್ಕಿ ಕೋಳಿ ರೀ. ಇದು ಟರ್ಕಿ ರೀ. ಟರ್ಕಿ ರೀ ಇದು. ಇದು ಚಿಕ್ಕದು ಒಂದು ಸಣ್ಣ ಮರಿ ಹಾಕಿದಾಗ ಮರಿ ತಗೊಂಡು ಬೊಮ್ಮಳಿದ್ದಾರೆ. ಸುಮಾರು 7 ತಿಂಗಳಾಯ್ತು. ಇನ್ನೊಂದು ಅದು ಗಿನ್ನಿ ಕೋಳಿ. ಇದು ಎಷ್ಟು ತಿಂಗಳು ಕೋಳಿ ಮರಿ? ಇದನ್ನ ಮಾರಿಲ್ರಿ, ನಾವು ತತ್ತಿ ಇಟ್ಕೊಂತ ಬಂದಿಲ್ಲ. ಅಲ್ಲ, ಎಷ್ಟು ದಿನ ಕೋಳಿ ರೀ ಇದು? ಇದು ಅವತ್ತಂದ್ರೆ 1 ತಿಂಗಳು ಮರಿ ಇರ್ಬೋದ್ರಿ. ತಗೊಂಬಂದ್ ಸಾಕಿದ್ರಿ. ಅದು ಆತರ ಗಂಡ ಹೆಣ್ಣರಿ? ಆತರ ಗಂಡ ಇದು ಹೆಣ್ಣರಿ. ಹೆಣ್ರಿ. ಸೇಮ್ ನವಿಲ್ ತರ? ನವಿಲ್ ತರ ಕೂಗೋದು ಅದೇ ರೀತಿ ರೀ. ಹಾಗಾಗಿ ಇವನ್ನ ಮಾರಾಟ ಎಲ್ಲಿ ಮಾಡಿಲ್ರಿ ನಾವು. ಒಳ್ಳೆ ಬೇಡಿಕೆ ಐತಿ. ಸುಮಾರು ಕೆಜಿಗೆ 400 500 ರೂಪಾಯಿ ಕೆಜಿ ಕೂಡ ಕೊಟ್ಟಿಲ್ಲ ಅವರು. ಒಟ್ಟು ನೀವೇ ಮಾಡ್ತೀರಿ ಇಲ್ಲಿ ಸಾಕಾಣಿಕೆ? ಇಲ್ಲೇ ಮಾಡ್ತೀರಿ. ಮೇಲೆ ಶೆಡ್ ಇರೋದ್ರಿಂದ ಅದರಿಂದ ಬಂದಂತ ವೇಸ್ಟ್ ಅನ್ನ ಅದನ್ನ ಬರಂತ ವೇಸ್ಟ್ ಏನೇ ಇದ್ರು ಹಸಿರು ಆಗ್ಲಿ ಅಥವಾ ಕಾಳು ಪಡಿ ಏನ್ ಬಿದ್ರು ಎಲ್ಲ ತಿಂತ ಇಲ್ಲೇ ಅದ. ಅಲ್ಲಿ ಮೇಲಿಂದ ಕುರಿ ಇಕ್ಕಿ ಬೀಳುತ್ತೆ, ಅದನ್ನ ಕೆಬರಿ ಅಲ್ಲೇ ಆಗತ್ತೆ. ಆಮೇಲೆ ಅದು ತೆಳಗ ಬಿದ್ರೆ ಗೊಬ್ಬರ ಕೂಡ ತೆಳಗ ಮ್ಯಾಗ ಕಾಲಿ ಕೆಬರದಿಂದ ರೀ ಗೊಬ್ಬರನು ಚೇಂಜಿನ ಆಗುತ್ತೆ. ಎಲ್ಲವನ್ನು ತಿಂತಾವ್ರಿ. ಇದು ಬಾತ್ಕೊಳ್ರಿ. ಬಾತ್ಕೊಳ್ರಿ. ಇವು ಎಷ್ಟ ಸುಮಾರು 4 ಇದ್ದು ರೀ. ಇನ್ 4 ಇದ್ದು ಏನಾದ್ರು ಇದಕ್ಕೆ ಒಂದ್ ತೆಗ್ ಕಡ್ದು ಅದು ನೀರಲ್ಲಿ ಇರ್ಬೇಕಂತೇಳಿ ಬಿಟ್ಟಾಗ್ರಿ. ಜೊತೆಗಿದ್ದ ಸಣ್ಣ ಸಣ್ಣ ಮರಿಗಳು ಕೋಳಿ ಮರಿ ನೀರಲ್ಲಿ ಕುಡಿಯಕ್ ಹೋದ್ ಬಿದ್ದು ನೋಡಂಗಿಲ್ರಿ, ಸತ್ತು ಹೋಗ್ತಿದ್ವಲ್ರಿ. ಅದ್ ಚಿಗರಿ ಅದ್ ತೆಗ್ ಮುಚ್ಚಾಕ್ಬಿಟ್ಟಿರಿ. ತೆಗ್ ಮುಚ್ಚಾಕಿದಲ್ರಿ, ಓಪನ್ ಆಗಿ ಬಿಟ್ಟಿದೀವಿ. ಒಳ್ಳೆ ಚೆನ್ನಾಗಿದಾವ್ರಿ. ಬೇಕಾದ್ರೆ ಓಪನ್ ಆಗಿ ಬಿಡ್ತೀರಿ? ಓಪನ್ ಆಗಿ ಬಿಡ್ತೀರಿ. ಎಲ್ಲಾ ಕಡೆ ಅಡ್ಡಾಡಿ ಅದ್ರ ಜೊತೆಗೆ ಯಾವ್ದು ಕಡ್ದಾಡಂಗಿಲ್ರಿ, ಎಲ್ಲ ನೀಟಾಗಿ ಅಡ್ಡಾಡ್ತಾವ್ರಿ. ಇದು ಈ ತರ ನೀರಿಗೆ ಅಂದ್ರೆ ಅವೆಲ್ಲ ನೀರು ಕಾಳಿ ಕೂಡ ಇಟ್ಟಿದ್ವಿ ಬಾಕ್ಸ್ ಗಳ. ಒಂದ್ರಲ್ಲಿ ನೀರು ಒಂದ್ರಲ್ಲಿ ಕಾಳು ಹಾಕ್ತಿವ್ರಿ. ಒಂದ್ ಕಾಳು ಹಾಕ್ತಾರ. ಹೆಚ್ಚುವರಿ ಕಾಳು ಬೇಕಾದ್ರೆ ತಿಂತಾವ್ರಿ. ನೀರು ಅದ್ರಾಗ ಬಿಸಿಕೊಂಡ್ ಟೈಮ್ ಚೇಂಜ್ ಮಾಡ್ತಾರಿ. ಮತ್ತೆ ಮ್ಯಾಗದ ಬರೋ ವೇಸ್ಟ್ ಎಲ್ಲ ಅದ್ರ ಮೇಲೆ ಬೀಳೋದಕ್ರಿ ಗಲೀಜ್ ಇರುತ್ತೆ. ಅದೇನ್ರಿ ಕೋಳಿ ಯಾವ್ದು ಗಲೀಜ್ ಏನ್ ಕಣ್ಣಿ ಕಾಣ ತಿಂತಾ ಇರುತ್ತೆ. ಇದಂತ ಆಮೇಲೆ ಅದ ಗಿನ್ನಿ ಕೋಳಿ ನೋಡ್ರಿ. ಅದು ತಂದಾಗ ಸಣ್ಣ ಕೋಜು ಮರಿ ಇದ್ದಂಗೆ ಕೋಜು ಟೈಪ್ ರೀ. ಇದು ಕೋಜ್ಗನ ಇದೇ ರೀತಿ ದುಂಡಾಗಿರುತ್ತಲ್ರಿ. ತಾಮಂದಾಗ್ಲಿದ್ದಾನು ಸುಮಾರು 7-8 ತಿಂಗಳಿದ್ದಾರಿ. ಅಂದಾಗ ಚಿಕ್ಕ ಮರಿ ರೀ. ಕೋಳಿ ಮಟ್ಟಿಗೆ ಸ್ವಲ್ಪ ದೊಡ್ಡ ಇದ್ವು. ಸುಮಾರು 6-7 ತಿಂಗಳಂತೆ ಅಷ್ಟ ಗಾತ್ರ ಆಗೈತ್ರಿ. ಅದು ಮೊಟ್ಟೆ ಇಡುತ್ತೆ. 6-7 ತಿಂಗಳಿದ್ರ? 6-7 ತಿಂಗಳು. ಈ ಮೊಟ್ಟೆ ಎಲ್ಲಾ ಕೋಳಿ ಮೊಟ್ಟೆನೆ ತಿನ್ಬೋದ್ರ? ಬಾತ್ ಕೋಳಿ ಎಲ್ಲಾ ಕೋಳಿನೂ ಊಟಕ್ಕೆ ಬರುತ್ತರಿ. ಕೆಲವೊಂದು ಮರಿಗಿನೂ ಹಾಕಿದಾರಿ. ಮರಿನೇ ಮಾಡ್ಸಿದ ಅದಾರಿ. ಆದ್ರೆ ಶೆಡ್ನೆ ಬಿಟ್ಟಿಲ್ಲ, ಬೇರೆ ಕಡೆ ಅದಾವ ಮನೆಯಲ್ಲಿ. ಇನ್ನೂ ಬಿಟ್ಟಿಲ್ಲ ಚಿಕ್ಕ ಮರಿ ಅಂತ ಹೇಳ್ರಿ. ಚೆನ್ನಾಗಿದಾರಿ. ಒಳ್ಳೆ ಇದು ಇಳುವರಿ ಚೆನ್ನಾಗೈತೆ. ಅದು ನಾವು ಸ್ಯಾಂಪಲ್ ಆಗಿ ಇದು ನಮ್ಮ ಜವಾರಿ ಕೊಡ್ರಿ. ಇದು ನಮ್ಮ ಮಾಮೂಲಿ ಕೋಳಿ ರೀ. ಜೊತೆಗೆ ಅವು ಇರ್ಲಿ ಅಂತ ಹೆಚ್ಚಿಗೆ ಹಾಕಿದ್ವಿ. ಇದ್ರಿ ಅದು ನಮ್ದಾರ? ಅದೇನೆಲ್ಲ ನಮ್ಮವ್ರಿ. ಇವೆಲ್ಲ ಅದ್ರ ಲೋಕಲ್ ಕೋಳಿ, ನಮ್ಮ ಊರ್ ಮನಿ ಕೋಳಿ ರೀ, ನಾಟಿ ಕೋಳಿ. ಹಿಂಗಾಗಿ ಇವನು ಟೋಟಲ್ ಎಷ್ಟು ಕೋಳಿ? 60-70 ಕೋಳಿ ಇದಾರೆ. 60-70 ಕೋಳಿ ಇದಾರೆ. ಇನ್ನು ಎಲ್ಲಿ ಬಾಳ ಮಾರಾಟ ಮಾಡಿಲ್ರಿ. ಒಟ್ಟು ಕೋಳಿ ಕೊಟ್ಟಿಲ್ರಿ, ಮನೆಗೆ ಬಳಕೆ ಮಾಡ್ಕೊಂಡಿದ್ರಿ. ಇದೆಲ್ಲ ಗೊಬ್ಬರನೆಲ್ಲ ಹೊಲಕ್ ಬಳಸಿ ಎಲ್ಲ ಶೆಡ್ ಮ್ಯಾಗದ ವೇಸ್ಟ್ ಆಗಿರೋ ಬಿದ್ದಂತ ಗೊಬ್ಬರ ರೀ. ಇಕ್ಕಿ ಅಥವಾ ಸಣ್ಣ ಸಣ್ಣ ಮಿಷಿ ಅಂತ ಮ್ಯಾಕು ಕುರಿ ಸಾಕಾಣಿಕೆ ಮಾಡೋ ವೇಸ್ಟ್ ಏನೈತಿಲ್ರಿ, ಅದ್ರ ಜೊತೆಗೆ ಬಿದ್ರ ಹಸಿರು ಹುಲ್ಲು ಕೂಡ ತಿನ್ನುತ್ತೆ. ಇದು ನೇಪರ್ ಸೂಪರ್ ನೇಪರ್ ಅವೆಲ್ಲ ಹೇಳ್ತಿಲ್ರಿ. ಆ ನೇಪರ್ ಅದು ತುಂಡೆಲ್ಲ ಬಿದ್ದಿದ್ದನ್ನ ಎಲ್ಲ ತಿಂತಾವ್ರಿ. ಹೆಚ್ಚಿನ ಕಾಳನ್ನ ಹಾಕ್ತಿವ್ರಿ, ನೀರನ್ನ ಹಾಕ್ತಿವಲ್ರಿ. ತಿಪ್ಪಿ ಹೆಂಗ ಕೇಳ್ತಲ್ರಿ. ಗೊಬ್ಬರನ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಎಲ್ಲಿ ಕಾಳು ಉಳಿಯಂಗಿಲ್ಲ, ಯಾವ ವೇಸ್ಟ್ ಇರಂಗಿಲ್ಲ. ಎಲ್ಲ ಸುತ್ತಮುತ್ತ ಬರೋ ಹುಳ ಹುಟ್ಟಿನೂ ಯಾವನು ಬಿಡಂಗಿಲ್ಲ, ಎಲ್ಲ ತಿಂದಾಕ್ಬಿಡುತ್ತೆ. ಒಟ್ಟು ಎಷ್ಟು ತಳಿ ಅದ ಅಂತೀರಿ? ಸುಮಾರು 3-4 ತಳಿ ಅದಾವ್ರಿ. ಒಂದ್ ಗಿನಿ ಕೋಳಿ, ನಮ್ಮ ನಾಟಿ ಕೋಳಿ, ಟರ್ಕಿ ಕೋಳಿ ರೀ. ಟರ್ಕಿ ಕೋಳಿ ಇದು ಬ್ಲಾಕ್ ಇರೋ ಟರ್ಕಿ ಕೋಳಿ ರೀ. ಟರ್ಕಿ ಕೋಳಿ ಅವನ್ ಎಲ್ಲಿ ತಂದಿರಿ? ಟರ್ಕಿ ಹರಿಬೊಮ್ಮಳಿ ನಮ್ಗ ತಾಲೂಕ್ ಹತ್ರ ಇರಲ್ರಿ. ಗುರುವಾರಕ್ಕೊಮ್ಮೆ ಸಂತೆ ಇರತ್ರಿ. ಅಲ್ಲೆಲ್ಲ ಆಂಧ್ರ ಕಡೆದವ್ರು, ಬಳ್ಳಾರಿ ಎಲ್ಲ ಮಾಂಸಕ್ಕೆ ಬಳಸವನ್ರಿ. ಎಲ್ಲ ಮಾಂಸಕ್ಕಾಗಿ ಬೆಳೆಸವ್ರಿ. ಮನೆಗೆ ಯೂಸ್ ಮಾಡ್ಕೊಂತಾರಿ, ಬೇರೆದವ್ರಿಗೂ ಕೊಡ್ತಾರ. ಆದ್ರೆ ಕೊಟ್ಟಿಲ್ಲ ಇನ್ನು. ಬೇಕಾದಲ್ಲಿ ಹಗರಿಬೊಮ್ಮಳ ತಾಲೂಕು ಸಂತೆ ಒಳಗೆ ಮಾರಾಟ ಮಾಡೋದನ್ರಿ. ಇವೆಲ್ಲ ಟರ್ಕಿ ಕೋಳಿ ಆಗಿರ್ಬೋದು, ಮೊಟ್ಟೆನೂ ಮಾರಾಟ ಮಾಡಬಹುದು. ಊಟ ಮಾಡೋರು ಇದನ್ನ 10 ರೂಪಾಯಿಂದ 12 ರೂಪಾಯಿ 15 ರೂಪಾಯಿ ಮಟ ಹೋಯ್ತಾರೆ ಒಂದೊಂದು. ಮತ್ತೆ ಮರಿನೂ ಮಾಡ್ಸ್ಕೋಬಹುದು. ಮರಿನ ಮಾಡ್ಸ್ಕೋಬಹುದ್ರಿ. ಇನ್ನೊಂದ್ರಿ ಅದ್ರ ಮರಿನ
ಆ ಟರ್ಕಿ ಕೋಳಿಯಲ್ಲಿ ಅವು ಮರಿ ಮಾಡ್ಸಂಗಿಲ್ಲ. ನಮ್ ಜವಾರಿ ಕೋಳಿ ಹಾಕೇನೆ ಮರಿ ಮಾಡಿಸ್ಬೇಕು. ಎಲ್ಲಾ ತಳಿ ಜವಾರಿ ಕೋಳಿ ಮಾಡೋದು ಜವಾರಿ ವಿಶೇಷ ಕೋಳಿ ವಿಶೇಷ ರೀ. ಈ ಹೋಗ್ಲಿ ಹೆಂಗ ತಾನು ಮೊಟ್ಟೆ ಇಟ್ಟಿದ್ದನ್ನ ಕಾಗಿ ಮಾಡ್ಸುತ್ತೆ, ಕಾಯಿ ಮಾಡ್ಸುತ್ತೆ. ಇದ್ರಂಗ ಯಾವ ಮರಿ ಮಾಡ್ಸಂಗಿಲ್ಲ. ನಮ್ ಜವಾರಿ ಕೋಳಿಗೆನೆ ಮರಿ ಮತ್ತೆ ಎಲ್ಲಾನು ಅದ ಜವಾರಿ ಕೋಳಿಗೆ ನಾವು ಮರಿ ಜವಾರಿ ಕೋಳಿಗೆ ಅದು ಯಾವ್ದು ರೀತಿಯಿಂದ ಆ ಮೊಟ್ಟೆ ಈ ಮೊಟ್ಟೆ ಅನ್ನಂಗಿಲ್ಲ. ಮರಿ ಮಾಡ್ಸುತ್ತೆ, ಕರ್ಕೊಂಡ್ ಸಣ್ಣ ಮರಿ ಇದ್ದಾಗ ಮೇಯಿಸುತ್ತೆ, ಎಲ್ಲಾ ಮಾಡುತ್ತೆ. ಅದ್ರಾಗೇನ್ ಭೇದ ಭಾವ ಇರಂಗಿಲ್ಲ. ಚೆನ್ನಾಗಿರುತ್ತೆ ಅವೆಲ್ಲ ಮಾಡಿ. ಈಗ ಎಷ್ಟು ಆತರ ಮತ್ ಮರಿಗಳ ಸಾಕಾಣಿಕೆ ಈಗ ಮತ್ತೆ ಜಾಸ್ತಿ ಜಾಸ್ತಿ ಅದ್ರ ಜೊತೆಗೆ ಮತ್ತೆ ಮರಿ ಮಾಡಿಸಿರೋರು ಎಲ್ಲ ಒಂದಕ್ಕೇರಿ ವೆರೈಟಿ ಚೇಂಜ್ ಆದ್ಮೇಲೆ ಕೆಲವೊಂದು ಲೋಕಲ್ ಕೋಳಿಗೆ ಅವಕ್ಕೂ ಏನಂದ್ರೆ ಚಿಕ್ಕ ಮಗ ಮರಿ ಅದಲ್ರಿ, ಹಾಗಾಗಿ ಅವು ಇನ್ನು ಬೆಳವಣಿಗೆ ಇನ್ನ ಅಷ್ಟೊಂದು ಇಲ್ರಿ. ಇಲ್ಲ. ಒಟ್ಟು 4 ವೆರೈಟಿಯಲ್ಲಿ ಎಷ್ಟು ಕೋಳಿ ಅದಾವ್ರಿ ಸದ್ಯ? 4 ವೆರೈಟಿಯಲ್ಲಿ ಟೋಟಲ್ ಆಗಿ ಒಂದು 60ರಿಂದ 70 ಕೋಳಿಗಳು ಇದಾವೆ. ಇವ್ನ ಮಾರಾಟ ಮಾಡ್ತೀರ? ಕೇಳಿದಾರೆ, ಇನ್ನು ನಾವು ಕೊಟ್ಟಿಲ್ಲ. ಮನಿಗಾಲಿ ಅವ್ರು ಇವ್ರಿಗೆ ಅಂತೇಳಿ ಉಳಿಸ್ಕೊಂಡಿದ್ದಾರೆ ಇವನ್ನ. ಕೋಳಿ ಮಟ್ಟ ಇವರ ಮನೆಯವ್ರು ಊಟ ಮಾಡ್ತಾರ. ಕೆಲವೊಬ್ಬರಿಗೆ ಮಾರಾಟ ಮಾಡಿದ್ದಾರೆ, ಕೆಲವೊಂದು ಸುಮಾರು ಮುಕ್ಕಾಲು ಭಾಗ ಇವರೇ ಮರಿ ಮಾಡಿಸಿದ್ದಾರೆ. ಮರಿನ್ ಬೇರೆ ಕಡೆ ಇಟ್ಟಿದ್ದೀವಿ. ಹಾಗಾಗಿ ಮನೇಲಿ ಸ್ವಲ್ಪ ದೊಡ್ಡದಿಂದ ಈ ಕಡೆ ಈ ಸೆಡ್ನೆ ಬಿಡ್ಬೇಕಂತೇಳಿ ಬಿಟ್ಟಿದ್ದೀವಿ. ಈ ಸೆಡ್ಡೆ ಇರೋದು ಇಷ್ಟ ಮಾತ್ರ. ಇಷ್ಟ. ಈಗ ಬೇರೆ ಈಗ ಒಂದೇ ಪರ್ಯಾಯ ವ್ಯವಸ್ಥೆ ಐತ್ರಿ. ಮೇಲೆ ಮೇಕೆ ಐತಿ, ಕುರಿ ಐತಿ, ಕೋಳಿ ಸಾಕಾಣಿಕೆ, ಇದ್ರ ಬಗ್ಗೆ ಏನೈತಿ? ಚೆನ್ನಾಗಿ ಅನ್ಸುತ್ತೆ ನೋಡ್ರಿ. ಒಂದು ಕಲ್ಲಲ್ಲಿ ಎರಡಿಗೆ ಹಣ್ಣು ಅಂತಾರಲ್ಲ, ಮೇಲೆ ಕುರಿ ಮತ್ತು ಮೇಕೆ ಎರಡು ಇರೋದ್ರಿಂದ ಅವ್ ಹಾಕಿದ್ರಿಂದ ಫುಡ್ ವೇಸ್ಟ್ ಏನ್ ಬರುತ್ತಲ್ಲ ಕೆಳಗಡೆ ಬೀಳುತ್ತೆ. ಸುಮಾರು 4ರಿಂದ 5 ಅಡಿ ಅಂತರ ಐತ್ರಿ ಮೇಲೆ ಕೆಳಗೆ. ಮನುಷ್ಯರನ್ನು ಓಡಾಡ್ಬೋದು. ವೇಸ್ಟ್ ಬಿದ್ದಂತ ಅದು ಫುಲ್ ಆಗಲಿ ಹಾಳಾಗ್ಲಿ ಏನಾಗಲಿ ಕೋಳಿ ತಿಂತಾರೆ. ಹೆಚ್ಚಿನ ಏನು ಹಾಕೋದು ಬೇಕಿಲ್ಲ. ಅವು ಎಲ್ಲಿ ಹೊರಗೆ ಹೋಗಲ್ಲ ಅಥವಾ ಯಾವ ಹೊರಗಿಂದ ಯಾವ ಬರಲ್ಲ, ತೊಂದ್ರೆ ಇರಲ್ಲ. ನೆಳ್ಳಿರುತ್ತೆ. ಕರೆಕೋಳಿ ಮಾಂಸನ ಕರಗರೆ ಮಾಂಸ ಬಂದು ಕೂಡ ಕಪ್ಪು ರೀ. ಅದು 1 ಕೆಜಿಗೆ 1000ರಿಂದ 1200 ರೂಪಾಯಿ ಇದೆ. 1000-1200 ಎಲ್ಲ ಹಂಗನ್ರಿ ರೇಟ್? ಅಲ್ಲೊಂದು ದೊಡ್ಡದೈತಿಲ್ಲ ಆ ಕೋಳಿನ ಅದ ರೇಟ್ ಜಾಸ್ತಿ ಆಗುತ್ತೆ. ಅದು ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ನಮ್ಮ ಸಿಗುತ್ತೆ. 3,500 ಹೇಳಕೊಂತಾರೆ. 3,500 ಒಂದೇ ಕೋಳಿ ಅದ ಟರ್ಕಿ ಕೋಳಿನ? ಒಂದು ಕೋಳಿ 3,500. ಇದು 1000 ರೂಪಾಯಿ ಕೆಜಿ ರೀ? ಕಪ್ಪ ಇರ್ತೀರಿ. ಇದು 3,500 ಬರ್ತೇನೆ ಟರ್ಕಿ ರೀ? ಸ್ನೇಹಿತರೆ, ಈ ನಮ್ಮ ಬಸರಕೋಡ್ ಗ್ರಾಮದ ಮೇಕೆ ಫಾರ್ಮ್ ಮತ್ತೆ ಕುರಿ ಫಾರ್ಮ್ ಜೊತೆ ಕೆಳಗಡೆ ಅವರು ನಾಟಿ ಕೋಳಿಗಳಲ್ಲಿ 4 ಕೋಳಿಗಳನ್ನು ಸಾಕಾಣಿಕೆ, 4 ವೆರೈಟಿ. ಅವು ಹೇಳ್ರಿ ಅಣ್ಣ, ಯಾವ 4 ವೆರೈಟಿ? ಬಾತ್ ಕೋಳಿ, ಟರ್ಕಿ ಕೋಳಿ, ಕರೆ ಕೋಳಿ, ಮಾಮೂಲಿ ಜವಾರಿ ಕೋಳಿ. ಈಗ ಒಟ್ಟು 4 ವೆರೈಟಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದಾರೆ. ಅವರ ಈ ಕೋಳಿ ಸಾಕಾಣಿಕೆ ನೀವು ಯಾರಿಗಾದ್ರೂ ಇವು ಬೇಕಂದ್ರೆ ಮರಿ ಮೊಟ್ಟೆಗಳು ಅಥವಾ ಯಾವ ಥರ ಬೇಕು ಮಾಹಿತಿ ಬೇಕಪ್ಪ ಅಂತಂದ್ರೆ ಇವ್ರನ್ನ ಸಂಪರ್ಕ ಮಾಡ್ಬೋದು. ಶ್ರೀನಿವಾಸ ರಾಜು, ಬಸರಕೋಡು. ಅವರ ಫೋನ್ ನಂಬರ್ 97 40 45 97 88. ಈ ನಂಬರಿಗೆ ಯಾವುದೇ ಕಾರಣಕ್ಕೂ ಸಾಯಂಕಾಲ 5ರಿಂದ 7 ಗಂಟೆ ಒಳಗೆ ಫೋನ್ ಮಾಡಿದ್ರೆ ಯಾವುದೇ ರೀತಿಯಿಂದ ಮಾಹಿತಿ ಎಲ್ಲ ಮಾಹಿತಿಯನ್ನು ಯಾರು ಮಾಡೋದು ಬಟ್ ನಾವೇನಿದ್ರೆ ಸಾಯಂಕಾಲ ಅಷ್ಟೇ ಫೋನ್ ಮಾಡ್ರಿ. ಯಾಕಂದ್ರೆ ಅವರು 100 ಕೆಲಸ ಇರ್ತಾರೆ. ಫ್ರೀ ಇರಂಗಿಲ್ಲ. ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಫ್ರೀಡಮ್ ಇರ್ತದೆ. ಇಲ್ಲ ಸ್ವಲ್ಪ ಬಿಟ್ಟು ಮಾಡಿದ್ರೆ ನೇರವಾಗಿ ಇಲ್ಲ ಸ್ವಲ್ಪ ಟೈಮ್ ಮಾಡಿ ಮಾತಾಡೋದು ಎಲ್ಲ ಸ್ನೇಹಿತರೆ, ಅವ್ರಿಗೆ ಮತ್ತೆ ನಮಗೆ ಸಲಹೆ ಕೊಡ್ತಾರೆ. ಹಿಂಗಾಗಿ ಅವರ ಸಮಯಕ್ಕೆ ತಕ್ಕಂಗೆ ನಾವು ಈ ಕರಿ ಕೋಳಿ ಆಗಿರ್ಬೋದು, ಟರ್ಕಿ ಕೋಳಿ ಆಗಿರ್ಬೋದು, ಯಾವುದೇ ನಮ್ಮ ಜವಾರಿ ಕೋಳಿ ಆಗಿರ್ಬೋದು, ಇನ್ನೂ ಥರದ ಯಾವುದೇ ಕೋಳಿಗಳ ಮಾಹಿತಿ ಪಡಿಬೋದು ಅಂತ ಹೇಳ್ತಾ, ಈ ನಮ್ಮ ಈ ಕೋಳಿ ಸಾಕಾಣಿಕೆಯ ಮಾಹಿತಿ ನಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.